ನಮಸ್ತೆ ವೀಕ್ಷಕರೇ, ಇದು ನಮ್ಮ ಶಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಸರ್ಕಾರಿ ಶಾಲೆಗಳನ್ನ ಕಂಡು ಮೂಗು ಮುರಿಯುವ ಈ ಕಾಲದಲ್ಲಿ ನನ್ನ ಮಕ್ಕಳನ್ನ ಇದೇ ಸರ್ಕಾರಿ ಶಾಲೆಗೆ ಸೇರಿಸ್ತೇನೆ ಅಂತ ಇಡೀ ಪೋಷಕರ ದಂಡೆ ಈ ಶಾಲೆಯತ್ತ ಈಗ ಮುಖ ಮಾಡಿದೆ. ಆ ಸರ್ಕಾರಿ ಶಾಲೆ ಮುಚ್ಚಿ ಹೋಗುವ ಹಂತಕ್ಕೆ ತಲುಪಿತ್ತು. ಇನ್ನೇನು ಅಧಿಕೃತವಾಗಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಗೆ ಬೀಗ ಬೀಳುತ್ತೆ ಅನ್ನೋ ಅಷ್ಟರಲ್ಲಿ ಕೇವಲ 1.5 ವರ್ಷದಲ್ಲಿ 3 ಪಟ್ಟು ದಾಖಲಾತಿ ಏಕಾಏಕಿ ಹೆಚ್ಚಾಗ್ಬಿಡುತ್ತೆ. ಅರೆ, ಹಾಗಾದ್ರೆ ಅದು ಹೇಗೆ ಸಾಧ್ಯ? ದಾಖಲಾತಿ ಹೆಚ್ಚಾಗೋದು ಅಂದ್ರೆ ಸುಮ್ಮನೆನಾ? ಖಾಸಗಿ ಶಾಲೆಗಳೇ ಕ್ಯೂನಲ್ಲಿ ನಿಂತಿರುವಾಗ ಸರ್ಕಾರಿ ಶಾಲೆಗೆ ಈ ಪಾಟಿ ದಾಖಲಾತಿ ಆಯ್ತಾ ಅಂತ ಊರಿಗೂರೇ ನಿಬ್ಬೆರಗಾಗುತ್ತೆ. ಹಾಗಾದ್ರೆ ಆ ಸರ್ಕಾರಿ ಶಾಲೆ ಯಾವುದು? ಅಂತಹದ್ದೇನಿದೆ ಆ ಶಾಲೆಯಲ್ಲಿ? ಆ ಶಾಲೆ ಇರೋದಾದ್ರೂ ಎಲ್ಲಿ? ನಾವು ತೋರಿಸ್ತೀವಿ, ಬನ್ನಿ. ಖಾಸಗಿ ಶಾಲೆಗಳ ಅಬ್ಬರದ ನಡುವೆ ನಗರ, ಪಟ್ಟಣ, ಹಳ್ಳಿಗಳಲ್ಲಿ ಇದ್ದ ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುತ್ತಿರುವ ವೇಳೆಯಲ್ಲಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಯನ್ನು ಮೀರಿಸುವ ರೀತಿಯಲ್ಲಿ ಇತ್ತೀಚೆಗೆ ಅಭಿವೃದ್ಧಿಯನ್ನು ಕಾಣುತ್ತಿದೆ. ಹಾಗೆ ಈ ಸರ್ಕಾರಿ ಶಾಲೆಯಲ್ಲಿ ಈಗ ನಿರೀಕ್ಷೆಗೂ ಮೀರಿದ ಮಕ್ಕಳು ದಾಖಲಾತಿ ಆಗುತ್ತಿದ್ದಾರೆ. ಈ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮದಲ್ಲಿಯೂ ಶಿಕ್ಷಣ ನಡೆಯುತ್ತಿದೆ. ಖಾಸಗಿ ಶಾಲೆಯಲ್ಲಿಯೂ ಇರದ ರೀತಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ರೀತಿಯ ಸೆಟಪ್ ಕಣ್ಣಿಗೆ ಆನಂದ ನೀಡುತ್ತೆ. ಶುದ್ಧ ಕುಡಿಯುವ ನೀರು, ಹೈಟೆಕ್ ಶೌಚಾಲಯ, ಆಟದ ಮೈದಾನ, ಹೀಗೆ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದೆ ಈ ಸರ್ಕಾರಿ ಶಾಲೆ. ಇಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇರುವುದು ಕರ್ನಾಟಕ ರಾಜ್ಯದ ಆಂಧ್ರ ಗಡಿ ಭಾಗದಲ್ಲಿರುವ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಪುರವರ ಹೋಬಳಿಯ ವ್ಯಾಲಿಯಾ ಕ್ಲಸ್ಟರ್ ವಿಭಾಗದ ಕೋಡಗದಾಲ ಪಂಚಾಯಿತಿಯಲ್ಲಿ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಎಂಬಂತೆ ಜಗಮಗ ಹೊಳೆಯುವಂತಿದೆ. ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗವೇ ಶಾಲೆಯ ಒಳಗಡೆ ಒಮ್ಮೆಯಾದರೂ ಹೋಗಲೇಬೇಕು ಅನ್ನುವಂತಹ ಅನುಭವ ನೀಡುವಂತಿದೆ ಅಲ್ಲಿನ ಗೋಡೆಗಳ ಮೇಲಿರುವ ವೈಟ್ ಪೆನ್ಸಿಲ್ ಸ್ಕೆಚ್. ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು, ಕಲೆಯನ್ನು, ಗ್ರಾಮೀಣ ಸೊಗಡನ್ನು ವೈಟ್ ಪೆನ್ಸಿಲ್ನಲ್ಲಿ ವಿಭಿನ್ನವಾಗಿ ಚಿತ್ತಾರದ ಬರಹವನ್ನು ಮಾಡಿದ್ದಾರೆ. ಅದನ್ನ ನೋಡುವುದಕ್ಕೆ ಕಣ್ಣಿಗೆ ಮಹಾದಾನಂದ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೋಡಗದಾಲದ ಶಾಲೆಯ ಹೊರಗಡೆಯೇ ಹೀಗಿದೆ, ಇನ್ನು ಒಳಗಡೆ ಹೇಗಿರಬಹುದು ನೀವೇ ನೋಡಿ. ಹೌದು, ತೋಟದಲ್ಲದ ಶಾಲಾ ಆವರಣದಲ್ಲಿ ಗಾಡಿಯನ್ನು ನಿಲ್ಲಿಸಿ ಒಳಗಡೆ ಹೋಗುತ್ತಿದ್ದರೆ ತಣ್ಣನೆಯ ಗಾಳಿ, ಗಮಗಮಿಸುವ ಸುವಾಸನೆ ನಮ್ಮೆಲ್ಲರನ್ನ ಆದರದಿಂದ ಸ್ವಾಗತಿಸುತ್ತದೆ. ಶಾಲೆಗೆ ನೇರವಾಗಿ ಹೋಗುವ ಹಾಗೆ
ಐಕ್ಯೂಗಳನ್ನು ಹಾಕಿ ಸುತ್ತಮುತ್ತ ಗಿಡ ಮರಗಳ ಮಧ್ಯೆ ಕುಳಿತುಕೊಳ್ಳಲು ಹಾಸನಗಳನ್ನು ಅಳವಡಿಸಿರುವ ದೃಶ್ಯ ಮನಸ್ಸಿಗೆ ಮುದ ನೀಡುವ ಆಹ್ಲಾದಕರ ಅನುಭವ ನಮಗಾಯಿತು. ಇನ್ನು ಈ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಇದೆ, ಪ್ರಿಂಟರ್ನ ವ್ಯವಸ್ಥೆ ಕೂಡ ಇದೆ, ಸ್ಮಾರ್ಟ್ ಡಿಸೈನ್ ಡೆಸ್ಕ್ ಅಂದ್ರೆ ಬೆಂಚುಗಳಿವೆ, ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್, ಪ್ರೊಜೆಕ್ಟರ್ ಕ್ಲಾಸ್. ಇದನ್ನೆಲ್ಲ ನೋಡಿ ಹಬ್ಬ, ನಿಜವಾಗಿಯೂ ನಾವು ಬಂದಿರುವುದು ಸರ್ಕಾರಿ ಶಾಲೆಗೇನಾ ಅಂತ ಒಂದು ನಿಮಿಷ ನಿಬ್ಬೆರಗಾಗಿ ಬಿಟ್ಟೆವು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಮಾತಾಗಿರೋದೇನು ಅಂದರೆ ದಿನದಿನಕ್ಕೂ ದಾಖಲಾತಿ ಕಡಿಮೆ ಆಗ್ತಾ ಇದೆ, ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ ಅಂತ. ಹೌದು, ನಾನು ನಮ್ಮ ತಾಲೂಕಿನ ಮಾಹಿತಿ ಶೇರ್ ಮಾಡ್ಕೊಳ್ಳೋದಾದರೆ ಒಟ್ಟು 451 ಶಾಲೆಗಳು, 451 ಶಾಲೆಗಳಲ್ಲಿ ಕಳೆದ ವರ್ಷ 8 ಶಾಲೆಗಳನ್ನು ಮುಚ್ಚಿದ್ದೀವಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ. ಈ ಶಾಲೆಯಲ್ಲೂ 54ರ ಅಂಚಿಗೆ ಹೊಟ್ಟೋಗಿತ್ತು, ಇನ್ನೇನು ಇದನ್ನು ಕಿರಿಯ ಪ್ರಾಥಮಿಕ ಮಾಡಬೇಕು ಅನ್ನುವಂಥ ಸಿಚುವೇಶನ್ಗೆ ಶಾಲೆ ತಲುಪಿತ್ತು. ಆದರೆ 1 ವರ್ಷದ ಇನ್ಸ್ಪಿರೇಷನಲ್ಲಿ ಆದಂಥ ಕೆಲಸ ಕಾರ್ಯಗಳಲ್ಲಿ ಇವತ್ತು ನೋಡಿಕೊಂಡ್ರೆ ಶಾಲೆ ನಿಯರ್ ಬೈ 100ಕ್ಕೆ ತಲುಪಿದೆ ದಾಖಲಾತಿ. ಹೀಗೆ ಶಾಲೆಗಳ ಅಭಿವೃದ್ಧಿ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಿಗೆ ಎಲ್ಗೋ ಮೆರುಗು ಕೊಡ್ತಕ್ಕಂತಹ ಒಂದು ಏನೀಗ ನಾಗರ ವಿಷನ್ ಥರನೇ ಬೇರೆ ಬೇರೆ ಎಲ್ಲ ಕಂಪನಿಗಳು ಇದ್ದಾರೆ. ಅವರು ಬರೀ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರಲ್ಲೇ ನೋಡೋ ಬದಲು ಈ ಥರ ಹಳ್ಳಿಗಾಡು ಆಂಧ್ರ ಗಡಿನಾಡು ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸಿದ್ರೆ ಸರ್ಕಾರಿ ಶಾಲೆಗಳು ನಿಜಕ್ಕೂ ಒಳ್ಳೆಯ ಸ್ಥಿತಿಗೆ ಬರ್ತವೆ, ಯಾವ ಮುಚ್ಚುವಂಥ ಪರಿಸ್ಥಿತಿಗೆ ಬರಲ್ಲ. ಅಂಥ ಒಂದು ಕಾರ್ಯ ಮಾಡಿಕೊಟ್ಟಿರ್ತಕ್ಕಂಥ ನಾಗರ ವಿಷನ್ ಕಂಪನಿಗೆ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸರ್ಕಾರಿ ಶಾಲೆ ಬಲವರ್ಧನೆಗೆ ನಿಮ್ಮೆಲ್ಲರ ಸಹಕಾರನೇ ಸ್ಫೂರ್ತಿ. ಧನ್ಯವಾದಗಳು. ಕೇಳಿಸ್ಕೊಂಡ್ರಲ್ಲ, 451 ಶಾಲೆಗಳಲ್ಲಿ ಕಳೆದ ವರ್ಷ 8 ಶಾಲೆಗಳನ್ನ ಮುಚ್ಚಲಾಗಿದೆ. ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಇನ್ನೇನು ಈ ಶಾಲೆಯನ್ನು ಸಹ ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾಡಲು ಹೊರಟಿದ್ದು ಕೇವಲ 54 ದಾಖಲಾತಿಯನ್ನು ಪಡೆದುಕೊಂಡು ಕಡಿಮೆಯಾಗಿ ಬಿಟ್ಟಿತ್ತು. ಆದರೆ ಇಂತಹ ಮುಚ್ಚು ಹೋಗುವ ಶಾಲೆಗೆ ಆಸರೆಯಾಗಿದ್ದು ಆ ಒಂದು ಸಂಸ್ಥೆ, ಅದೇ ನಾಗರ ವಿಷನ್ ಸಂಸ್ಥೆ. ಸರ್, ಈಗ ನಮ್ಮ ಶಾಲೆಯಲ್ಲಿ ಹೊರಗಡೆ ಬಂದ ತಕ್ಷಣ ಮಕ್ಕಳಿಗೆ ಒಳ್ಳೆ ಕುತೂಹಲವಾಗಿರುವ ಪೆನ್ಸಿಲ್ ಚಿತ್ರಗಳ ಒಂದು ಬರವಣಿಗೆಯನ್ನು ಕಂಡು ಕುತೂಹಲದಿಂದ ಮಕ್ಕಳು ಬಹಳ ಆಸಕ್ತರಿಂದ ಒಳಗಡೆ ಬರುತ್ತಾರೆ. ಅದೇ ರೀತಿ ಬಂದ ನಂತರವೇ ನಲಿಕಲಿ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು, ಕಾರ್ಡುಗಳನ್ನು ಜೋಡಿಸುವ, ಮಕ್ಕಳೇ ತೆಗೆದುಕೊಳ್ಳುವಂಥ ಒಂದು ಅಭ್ಯಾಸಗಳನ್ನು ಬೆಳೆಸಿದ್ದೇವೆ. ಮಕ್ಕಳೇ ಚಿತ್ರವನ್ನು ಬರೆದು ಅವರೇ ಒಂದು ಬರಹಗಳನ್ನು ನೇತು ಹಾಕುವ ಪದ್ಧತಿಯನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮತ್ತು ಅದೇ ರೀತಿ ಎಲ್ಲ ಮಕ್ಕಳಿಗೂ ಕುಳಿತುಕೊಳ್ಳಲು ಕಾರ್ಮೆಂಟ್ ಶಾಲೆಗಳಲ್ಲಿ ಏನಿರುತ್ತೋ ಅದಕ್ಕಿಂತ ಉತ್ತಮವಾದಂತಹ ಆ ಮಕ್ಕಳಿಗೆ ಕುಳಿತುಕೊಳ್ಳುವ ಆಸನಗಳು ಲಭ್ಯವಿರುತ್ತದೆ. ಮತ್ತು ಕಂಪನಿಯಿಂದ ನನಗೆ ನೀಡಿರುವಂತಹ 10 ಕಂಪ್ಯೂಟರುಗಳು ಇರುತ್ತವೆ. ಎಲ್ಲ ಮಕ್ಕಳಿಗೂ ಬೇಸಿಕ್ ನಾಲೆಡ್ಜ್ ಏನಿರುತ್ತೋ ಅಷ್ಟನ್ನೂ ಮಕ್ಕಳು ಕಲಿತಿರುತ್ತಾರೆ. ಮತ್ತು ಮುಂದಿನ ಅವರ ದಿನಗಳಲ್ಲಿ ಕಂಪ್ಯೂಟರನ್ನು ಕಲಿಕೆಗೆ ಎಷ್ಟು ಆಸಕ್ತರಾಗಿ ಬೆಳೆಸ್ಕೊಳ್ಬೇಕು ಅಷ್ಟನ್ನು ನನಗೆ ಅವರೇ ಒಬ್ಬರು ಟೀಚರನ್ನು ಕೊಟ್ಟು ನೇಮಿಸಿ ನನ್ನನ್ನು ಮಾಡಿಸ್ಕೊಡ್ತಾ ಇರೋದ್ರಿಂದ ಬಹಳಷ್ಟು ಅನುಕೂಲವಾಗುತ್ತಿದೆ. ಮತ್ತು 55 ಇಂಚಿನ ಸ್ಮಾರ್ಟ್ ಟಿ.ವಿ, 100 ಜನ ಮಕ್ಕಳನ್ನು ಕುಳಿತುಕೊಳ್ಳುವಂತಹ ಆ ಕುರ್ಚಿಗಳು, ಆ ಸಭೆ ಸಮಾರಂಭಗಳನ್ನು ನಡೆಸಲು ಉತ್ತಮವಾದ ವಾತಾವರಣವನ್ನು ಕಲ್ಪಿಸಿ ಒಂದು ದೊಡ್ಡ ಹಾಲನ್ನೇ ಎಲ್ಲ ರೀತಿಯ ವ್ಯವಸ್ಥೆ, ಫ್ಯಾನುಗಳು, ಮಕ್ಕಳು ಕುಳಿತುಕೊಳ್ಳುವ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರುತ್ತದೆ. ಮತ್ತು ಎಲ್ಲ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಕ್ರೀಡೆಗಳಿಗೆ ಅನುಕೂಲವಾಗುವಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ಮತ್ತು ಮಕ್ಕಳು ಒಂದು ಮುಂದಿನ ಒಂದು ಪೀಳಿಗೆಗೆ ಅನುಕೂಲವಾಗುವಂತೆ ಆಸನಗಳನ್ನು ಒದಗಿಸಿರುತ್ತಾರೆ. ಮುಂದೆನೂ ಮತ್ತು ಕುಡಿಯುವ ನೀರಿಗಾಗಿ ಫಿಲ್ಟ್ರನ್ನು ನನಗೆ ಪಂಚಾಯಿತಿಯಿಂದ ಒದಗಿಸಿಕೊಟ್ಟಿರುತ್ತಾರೆ. ಅಬ್ಬಾ, ನಮಗೆ ಈ ಶಾಲೆಯ ಸಹವಾಸವೇ ಬೇಡ, ಆದಷ್ಟು ಬೇಗ ಇಲ್ಲಿಂದ ಹೋಗಿ ಬಿಡೋಣ ಅಂತ ಹೇಳಿ ತನ್ನ 3 ಮಕ್ಕಳ TCಯನ್ನು ಬರೆದುಕೊಡಲು ಹೇಳಿ ಹೋಗ್ತಾರೆ. ನಂತರ ಆ 3 ಮಕ್ಕಳನ್ನ ನಾನು ಇಲ್ಲೇ ಓದಿಸ್ತೀನಿ ಅಂತ ಮತ್ತೆ ಅಲ್ಲಿಗೆ ಬಂದು ವಾಪಸ್ ದಾಖಲು ಮಾಡ್ಕೊಳ್ತಾರೆ. ಯಾರು? SDMC ಸದಸ್ಯ ಶಿವರಾಮ್. ಸರ್, ನನ್ನ ಶಿವರಾಮ್ ಅಂತೇಳಿ, ಕೊಡೋದಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಕೊಡೋದಲ್ಲ. ಅಲ್ಲಿ ನನ್ನ ಮಕ್ಕಳು 3 ಇದ್ದಾರೆ, ಓದ್ತಾ ಇದ್ದಾರೆ. ಮೊದಲು ಸ್ಕೂಲ್ ಏನು ಅಧ್ವಾನ ಇದ್ದಿತ್ತು, ನಾವು ಅಲ್ಲೇ TC ಬರ್ಸಿದ್ವಿ. ಆದರೆ ನಮ್ಮ ಹೆಡ್ ಮಾಸ್ಟರ್ ರಘುನಾಥ್ ಸರ್ ಬಂದ ಮೇಲೆ ನಾನು ಚೆನ್ನಾಗಿ ಇದು ಮಾಡಿಕೊಡ್ತೀನಿ ಇರ್ರಿ ಅಂತೇಳಿ ನಮಗೆ ಇದೆಲ್ಲ ಮಾಡಿರೋ.
ಅದಕ್ಕೆ ನಾವು ಟಿ ಸಿ ತಗೊಂಡೋಗ್ದಂಗೆ ಇಲ್ಲೇ ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲ್ ಅಂತಂದರು. ನಾನು STMC ಸದಸ್ಯ ಇಲ್ಲೇ ಇದೇ ಸ್ಕೂಲಲ್ಲಿನೇ. ಸ್ಕೂಲ್ ವರ್ಕೆಲ್ಲ ಫುಲ್ಲು ನಾನೇ ಮಾಡಿರೋದು. ಚೆನ್ನಾಗಿ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಸರ್ ಫುಲ್ ಏನಾಗಿದೆ ವರ್ಕ್ ಇಲ್ಲಿ ಫುಲ್ಲೆಲ್ಲ ಸರ್ ಇದು ಸ್ಕೂಲಿಂದೆಲ್ಲ ರಿಪೇರಿ ಎಲ್ಲ ತೊಟ್ಟಿಕ್ಕೋದು ಎಲ್ಲ ಇದಾಯಿತು. NG ಅವರು ಬಂದಿದ್ದರು ಅವಾಗ ಬಂದು ಇದು ಮಾಡಿ ಇದೆಲ್ಲ ಸಿಮೆಂಟ್ ವರ್ಕು ಇದ್ರ ವರ್ಕು ಇದು ಗಿಡಗಳು ಟೇಬಲ್ ಎಲ್ಲ ಮಾಸ್ಟ್ರು ಬಂದ ಮೇಲೆ ಮಾಡಿಸಿದ್ದು ಏನೂ ಇರಲಿಲ್ಲ ಸರ್. ಕಸದ ತಟ್ಟೆ ಆಗಿತ್ತು ಬಿಡಿ ಮುಂದೆ ಮೇಷ್ಟು ಬರೋದಕ್ಕಿಂತ ಮುಂದೆ ಕಸದ ತಟ್ಟಿಗಿಂತ ಅಧ್ವಾನವಾಗಿತ್ತು. ನಮ್ಮ ಮಾಸ್ಟ್ರು ರಘುನಾಥ್ ಸರ್ ಬಂದಮೇಲೆ ಮಾತ್ರ ಸೂಪರು. ಸ್ಕೂಲ್ ಮುಂದೆ ನಿಂಗೆ ನಡೆಸ್ತಾರೆ ಅನ್ನೋ ಗೊತ್ತೈತಿ ಇವ್ರದ್ದು ನಂದು. ಚೆನ್ನಾಗಿತ್ತು ಯಾಕೆ ಇಲ್ಲಿಗೆ ಸೇರಿಸಿದ್ರಿ ಸರ್. ನಾನು ಮೊದಲು ಸೇರಿಸಿದ್ದೆ ಸರ್, ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ನಮಗೆ ಗೊತ್ತಾಗಲಿಲ್ಲ ಒಳಗೆ ನಮಗೇನು ಮುಂದೆ ಇದ್ದರು ಟೀಚರ್ಗಳು ಏನು ಅಂತಲೇ ನಮಗೆ ಮಾಹಿತಿನೇ ಕೊಡ್ತಿರ್ಲಿಲ್ಲ ಇವರು. ಟೀಚರ್ಗಳು 3 ಇದ್ದರು. ಇವ್ರು ಬಂದಮೇಲೆ ನಾನು ಏನು ಮಾಡಿದೆ, ಪಾಠ ಚೆನ್ನಾಗಿ ಮಾಡಲ್ಲ ಬಿಡು ಅಂತೇಳಿ ಬೇರೆ ಕಡೆ ಎಲ್ಲ ಟಿ ಸಿಗೆ ಹೇಳಿ ಉಮಾ ಟೀಚರು ಅಂತ ಇದ್ದರು, ಅವರಲ್ಲಿ ಟಿ ಸಿ ಬರ್ಕೊಡಿ ಅಂತ ಹೇಳಿದ್ದೆ ಅಲ್ಲೇ ನಾನು. ಹೇಳಿದ್ದಾದಮೇಲೆ ಇವರು HM ಸರ್ ಆಗಿ ಇಲ್ಲಿ ಬಂದರು. ಬಂದು ಕೇಳಿದರು ನಾನು ಚೆನ್ನಾಗಿ ಪಾಠ ಮಾಡ್ತೀನಿ ಸೇರಿಸ್ರಿ, ಒಂದು 6 ತಿಂಗಳು ಟೈಮ್ ಕೊಡಿ ಸಾಕು ನನಗೆ ಅಂತ. ಆದರೆ ಅವ್ರ ಮಾತಂತೆ ನಡ್ಕೊಂಡವ್ರೆ, ಚೆನ್ನಾಗಿ ಪಾಠ ಮಾಡ್ತಾವ್ರೆ. ಎಲ್ಲ ಮಾಸ್ಟರ್ಗಳನ್ನು ಚೆನ್ನಾಗಿ ಇಟ್ಕೊಂಡು ಸೂಪರ್ ಇದು ಮಾಡ್ತಾರೆ ಪಾಠ ಮಾತ. ಥ್ಯಾಂಕ್ಸ್ ಸರ್ ಅವ್ರಿಗೆ. ಮುಂದೆ ಹಿಂಗೆ ನಡ್ಕೊಂಡವ್ರೆ ಸಾರು. ನಾವು ನಮ್ಮ ಮಕ್ಕಳು ಇಲ್ಲಿಂದ ಹೊರಗಡೆ ಹೋದ್ರೂ ಅವ್ರಿಗೆ ಈಗ ಏನು ಸಪೋರ್ಟ್ ಮಾಡ್ತಾಯಿದ್ದೀನಿ ಆ ಸಪೋರ್ಟ್ ನಾನು ಮಾಡ್ತೀನಿ ಸರ್. ಕೇಳಿದ್ರಲ್ಲ, STMC ಸದಸ್ಯ ಶಿವರಾಮ್ ಹೇಳಿದ್ದನ್ನ. ತನ್ನ 3 ಮಕ್ಕಳನ್ನ ದಾಖಲಾತಿ ಮಾಡಿದ್ದು 1.5 ವರ್ಷದ ಹಿಂದೆ TC ಕೊಡಿ ಎಂದು ಹೇಳಿ ಇಂದು ಶಾಲೆಯ ಪರಿಸರ, ವಾತಾವರಣ, ಶಿಕ್ಷಕ ವೃಂದದವರನ್ನು ನೋಡಿ ತನ್ನ 3 ಮಕ್ಕಳನ್ನ ಮತ್ತೊಮ್ಮೆ ಇದೇ ಶಾಲೆಗೆ ದಾಖಲು ಮಾಡಿದ್ದಾರೆ ಅಂದ್ರೆ ನೀವೇ ಒಮ್ಮೆ ಯೋಚಿಸಿ. ಸಂಪೂರ್ಣ ಶಾಲೆ ಆವರಣ ಶಿಥಿಲಗೊಂಡು ಎಲ್ಲಾ ಶಾಲಾ ಕೊಠಡಿಗಳು ತೊಟ್ಟಿಕ್ಕುವಂತಹ ಪರಿಸ್ಥಿತಿ ಎದುರಾಗಿದ್ದು ಆ ಶಾಲೆಯ ದುರಸ್ತಿಗೂ ಸಹ ಕೈ ಜೋಡಿಸ್ತಾರೆ ಅಲ್ಲಿನ STMC ಸದಸ್ಯರುಗಳು. ಹಾಗಾದ್ರೆ ಇನ್ನು ಯಾರೆಲ್ಲ ಈ ಶಾಲೆಯ ಅಭಿವೃದ್ಧಿಗಾಗಿ ಶೈಕ್ಷಣಿಕವಾಗಿ, ಭೌತಿಕವಾಗಿ ಶ್ರಮಿಸಿದ್ದಾರೆ ಗೊತ್ತಾ? ನಮಸ್ತೆ, ನಾನು ಪುರವಾರ ಹೋಬಳಿಯ ECO ಮೇಡಮ್ ಆದ MG ಕಾಂತಮ್ಮ ಅಂತ. ನನ್ನ ಏರಿಯಾದಲ್ಲಿ ಈ ಒಂದು ಶಾಲೆ ಭಾಳಷ್ಟು ಅತ್ಯುನ್ನತ ಮಟ್ಟದಲ್ಲಿ ಶೈಕ್ಷಣಿಕವಾಗಿ, ಬೌದ್ಧಿಕವಾಗಿ ಎಲ್ಲದರಲ್ಲೂ ಸಹ ಮುಂಚೂಣಿಯಲ್ಲಿದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ STMC ಅವರ ಸಹಕಾರ ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರ, ಹಾಗೂ ಇಲ್ಲಿ ಅದನ್ನು ಬಳಸ್ಕೊಳ್ತಕ್ಕಂತಹ ಮುಖ್ಯ ಶಿಕ್ಷಕರು ಮತ್ತು ಒಂದು ಸಿಬ್ಬಂದಿ ವರ್ಗ ಕ್ರಿಯಾಶೀಲ ಒಂದು ತಂಡ ಇರೋದರಿಂದ ಈ ಶಾಲೆ ಒಂದು ಬಳಕೆ ಆಗಿಬಿಟ್ಟು ಅತ್ಯುತ್ತಮವಾಗಿ ಇವತ್ತು ಮುಂಚೂಣಿಯಲ್ಲಿ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇದೆ. ಭಾಳಷ್ಟು ನಮಗೆ ಇಲಾಖೆಯಿಂದ ನಮಗೆ ಭಾಳಷ್ಟು ಹೆಮ್ಮೆ ಅನಿಸ್ತಿದೆ. ಇದೇ ರೀತಿ ಎಲ್ಲ ನಮ್ಮ ಪುರವಾರ ಹೋಬಳಿಯ ಏನೆಲ್ಲ HPS ಅಂತ ಶಾಲೆಗಳಿವೆ ಅಂಥ ಕಡೆ ಈಗ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಪ್ರೈವೇಟು ಶಾಲೆಗಳಿಗೆ ಬೀಟ್ ಮಾಡೋ ಅಂಥ ಒಂದು ಕೆಪಾಸಿಟಿ ಬರಬೇಕು ಅಂದರೆ ನಮಗೆ ಈ ಕಂಪನಿಗಳವರ ಸಹಕಾರ ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರ, ಇವ್ರುಗಳ ಸಹಕಾರದಿಂದ ನಾವು ಏನು ಮಾಡ್ಬೋದು, ಅವ್ರುಗಳನ್ನು ಪಡ್ಕೊಂಡು ನಮ್ಮ ಮಕ್ಕಳಿಗೆ, ಬಡ ವಿದ್ಯಾರ್ಥಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕಂಥದ್ದು ನಮ್ಮ ಇಲಾಖೆ ಆಶಯ. ಆ ಆಶಯದಂತೆ ಈ ಒಂದು ಶಾಲೆ ಪ್ರಬುದ್ಧಮಾನದಲ್ಲಿರೋದಂತೂ ತುಂಬ ಹೆಮ್ಮೆ. ಹಾಗಾಗಿ ಇದೇ ಥರ ಎಲ್ಲ ಶಾಲೆಗಳು ಸಹ ಮುಂದೆ ಬರಬೇಕು. ನಮ್ಮ ಕಂಪ್ಯೂಟರ್ ಶಿಕ್ಷಣ ಆಗ್ಬೋದು, ಇವತ್ತಿನ ವೈಮಾನಿಕ ಯುಗದಲ್ಲಿ ಕಂಪ್ಯೂಟರ್ ಶಿಕ್ಷಣ ಅತ್ಯವಶ್ಯಕವಾಗಿ ಬೇಕಾಗಿದೆ. ಅಂತಹ ಶಿಕ್ಷಣ ಇಲ್ಲಿ ದೊರಕ್ತಾ ಇದೆ ಅಂದರೆ ಭಾಳಷ್ಟು ಹೆಮ್ಮೆ. ಹಾಗಾದರೆ ಈ ಶಾಲೆಯ ಎಲ್ಲ ರೀತಿಯ ಸರ್ವತೋಮುಖ ಬೆಳವಣಿಗೆಗಾಗಿ, ಈ ಶಾಲೆಯ ಅಭಿವೃದ್ಧಿಗಾಗಿ ದಾನಿಗಳನ್ನು ಕರೆತಂದದ್ದು ಯಾರು? ಈ ಶಾಲೆಯ ಆವರಣ ಇಷ್ಟು ಸುಂದರವಾಗಿ ರೂಪುಗೊಳ್ಳಬೇಕಾದ್ರೆ ಅದರ ಮುಖ್ಯ ರೂಪುರೇಖೆ ಯಾರು? ತಿಳಿಸ್ತೀವಿ ಒಂದು ಸಣ್ಣ ವಿರಾಮದ ನಂತರ. ನೀವ್ ಯಾವತ್ತಾದ್ರೂ ರಿಯಲ್ ಹೆವೆನ್ ನೋಡಿದಿರಾ? ನಾನ್ ತೋರಿಸ್ತೀನಿ, ಬನ್ನಿ. ಎಸ್, ಇದು ರಿಯಲ್ ಹೆವೆನ್, ಆದ್ರೆ ಇದ್ರ ಹೆಸರು ರಾಯಲ್ ಹೆವೆನ್. ಹೀಗಿದೆ, ಇನ್ನು ಒಳಗಡೆ ಹೋದ್ರೆ ಇನ್ನು ಹೆಂಗಿರ್ಬೇಕು. ಇಲ್ಲಿ ಏನೆಲ್ಲ ರೆಸಿಪೀಸ್ ಸಿಗುತ್ತೆ ಗೊತ್ತಾ?
ಆಗಿದ್ರು ರಾಯಲ್ ಆಗಿರ್ಬೇಕಾ? ಹಾಗಿದ್ರೆ ಇಲ್ಲಿಗೆ ಬಂದ್ರೆ ಸಾಕು. ತುಮಕೂರಿನಲ್ಲೂ ಸ್ವರ್ಗ ಇದೆ. ಹಾಗಾದ್ರೆ ನೀವು ಕೂಡ ಮಿಸ್ ಮಾಡದೆ ರಾಯಲ್ ಹೆವನ್ಗೆ ಬನ್ನಿ. ಇನ್ನು ಈ ಶಾಲೆಯಲ್ಲಿ CBSE ಸಿಲೆಬಸ್ ಯಾವ ರೀತಿ ಮಕ್ಕಳಿಗೆ ಹೆಚ್ಚಿನ ಮಾಹಿತಿ ನೀಡುತ್ತೋ ಅದರಂತೆ ಪ್ರಾಕ್ಟಿಕಲಿ ಇಲ್ಲಿನ ಮಕ್ಕಳಿಗೆ ಎಕ್ಸ್ಪರಿಮೆಂಟ್ಗಳನ್ನು, ಪ್ರಾಜೆಕ್ಟ್ಗಳನ್ನು ಕಲಿಸ್ಕೊಟ್ಟು ರಾಜ್ಯ ಮಟ್ಟದವರೆಗೂ ಅವರು ಸ್ಪರ್ಧೆ ಮಾಡುವಂತೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ ಎಂಥ ಪೋಷಕರಿಗೂ ಖುಷಿಯಾಗುತ್ತೆ. ಹೌದು, ಅದರ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ನನ್ನ ಹೆಸರು ಶಿವಕುಮಾರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಕೊಡಗದಾಲ. ಈ ಮಾದರಿಯ ಹೆಸರು ರೈಲ್ವೆ ಟ್ರ್ಯಾಕ್ ಡಿಟೆಕ್ಷನ್ ಸಿಸ್ಟಮ್. ಇಂದು ನಾವು ಅನೇಕ ಸಂದರ್ಭಗಳಲ್ಲಿ ರೈಲುಗಳು ಬೆಟ್ಟದ ಪ್ರದೇಶಗಳಲ್ಲಿ, ಹಿಮ ಪ್ರದೇಶಗಳಲ್ಲಿ ಮತ್ತು ಟನಲ್ಸ್ಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳುವಾಗ ಮಳೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಹಿಮ ಪ್ರದೇಶಗಳಲ್ಲಿ ಹಿಮ ಬಿದ್ದಿರುವುದು ಮತ್ತು ದೊಡ್ಡ ಇಳಿಜಾರು ಪ್ರದೇಶದಿಂದ ಬಂಡೆ ಟ್ರ್ಯಾಕ್ ಮೇಲೆ ಬಿದ್ದಿರುವುದು ಅಥವಾ ಟ್ರ್ಯಾಕ್ ಕಟ್ಟಾಗಿರುವುದು, ಮಳೆ ಅಥವಾ ಜೋರು ಪ್ರದೇಶದಿಂದ ಮರ ಟ್ರ್ಯಾಕ್ ಮೇಲೆ ಬಿದ್ದಿರುವುದು, ಇಂತಹ ಅಪಘಾತಗಳನ್ನು ನೀವು ಎಲ್ಲರೂ ಸಹ ಅತಿ ಹೆಚ್ಚು ನೋಡಿರುತ್ತೇವೆ ಮತ್ತು ಕೇಳಿರುತ್ತೇವೆ. ಈ ಅಪಘಾತವನ್ನು ತಡೆಯಲು ನಾನು ಒಂದು ಮಾದರಿಯನ್ನು ತಯಾರಿಸಿದ್ದೇನೆ. ಈ ಮಾದರಿಯ ಹೆಸರು ರೈಲ್ವೆ ಟ್ರ್ಯಾಕ್ ಡಿಟೆಕ್ಷನ್ ಸಿಸ್ಟಮ್. ಈಗ ವಿಪರೀತ ಮಳೆ ಮತ್ತು ಗಾಳಿಯಿಂದಾಗಿ ಟ್ರ್ಯಾಕ್ ಮೇಲೆ ಒಂದು ಮರ ಬಿದ್ದಿರುತ್ತದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿರುವ ಸೆನ್ಸರ್ ಕೂಡಲೇ ಸೆನ್ಸ್ ಮಾಡಿ ಸೈರನ್ ಮೊಳಗಲು ಮತ್ತು ರೆಡ್ ಲೈಟ್ ಆನ್ ಆಗುತ್ತದೆ. ದೂರದಲ್ಲಿ ಬರುತ್ತಿರುವ ಟ್ರೈನಿನ ಚಾಲಕ ಇದನ್ನು ಕೂಡಲೇ ಎಚ್ಚೆತ್ತು ಟ್ರೈನನ್ನು ನಿಲ್ಲಿಸುತ್ತಾನೆ. ಇದರಿಂದ ಅತಿ ದೊಡ್ಡ ಅಪಘಾತ ನಿಲ್ಲಿಸಬಹುದು. ಇದರಲ್ಲಿ ಪ್ಯಾಸೆಂಜರ್ ಟ್ರೈನ್ ಆಗಿದ್ದರೆ ಲಕ್ಷಾಂತರ ಜನರ ಪ್ರಾಣವನ್ನು ನಾವು ಉಳಿಸಬಹುದು, ಅಥವಾ ಗೂಡ್ಸ್ ವಾಹನ ಆಗಿದ್ದರೆ ಅದರಲ್ಲಿರುವ ಚಾಲಕ ಮತ್ತು ಇನ್ನಿತರ ಪ್ರಾಣವನ್ನು ಉಳಿಸಬಹುದು. ಈ ರೈಲ್ವೆ ಟ್ರ್ಯಾಕ್ ಡಿಟೆಕ್ಷನ್ ಸಿಸ್ಟಮ್ ಅನ್ನು ತಯಾರಿಸಲು ಬಳಸಿರುವ ಸಾಮಗ್ರಿಗಳು: ಸೆನ್ಸರ್, ಸೈರನ್, ರೆಡ್ ಲೈಟ್, LED ಲೈಟ್, ಎಲೆಕ್ಟ್ರಾನಿಕ್ ಬೋರ್ಡ್, ಎಲೆಕ್ಟ್ರಾನಿಕ್ ವೈರ್, ಬ್ಯಾಟರಿ, ಪ್ಲೇವುಡ್ ಮತ್ತು ಟ್ರೈನ್ ಅನ್ನು ಈ ರೈಲ್ವೆ ಟ್ರ್ಯಾಕ್ ಡಿಟೆಕ್ಷನ್ ಸಿಸ್ಟಮ್ ತಯಾರಿಸಲು ಬಳಸಿರುವ ಸಾಮಗ್ರಿಗಳು. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಈಗಲೂ ಸಹ CCTV ಕ್ಯಾಮೆರಾ ಅಳವಡಿಸಿರುವುದು ನೋಡಿಲ್ಲ. ಆದರೆ ಈ ಶಾಲೆಯಲ್ಲಿ ಮಾತ್ರ ಮೂಲೆ ಮೂಲೆಗೂ CCTV ಫುಟೇಜ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಶಾಲೆ ಸೌಲಭ್ಯಗಳು ಮಾತ್ರ ಅಷ್ಟೇ ಅಲ್ಲದೆ ಸೇಫ್ಟಿ ಕೂಡ ಇದೆ ಅಂತ ಗೊತ್ತಾಯ್ತಲ್ಲ. ಅರೆ, ಇನ್ನೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಶಾಲಾ ಕೊಠಡಿಗಳಿಗೆ ಮಕ್ಕಳು ತೆರಳುವ ಮುನ್ನ ಎಲ್ಲರೂ ದಿನನಿತ್ಯ ದೇವರನ್ನ ಸ್ಮರಿಸುವುದು ಮತ್ತು ರಾಷ್ಟ್ರಗೀತೆಯನ್ನ ಹಾಡುವುದು ಸಾಮಾನ್ಯವಾದ ವಿಚಾರ. ಆದರೆ ಸಂಪೂರ್ಣವಾಗಿ ಸಂವಿಧಾನದ ಪೀಠಿಕೆಯನ್ನು ದಿನನಿತ್ಯ ಪಠಿಸಿ ನಂತರ ಶಾಲೆಗೆ ಹೋಗುತ್ತಾರೆ ಇಲ್ಲಿನ ಪುಟಾಣಿ ಮಕ್ಕಳು.
ನಾನು BRP ಪ್ರೌಢ ವಿಭಾಗ ಪುರವರ ಹೋಬಳಿ ಈ ಶಾಲೆ ಏನು ಬರುತ್ತಲ್ಲ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಈ ಹೋಬಳಿಗೆ ನಾನು BRP. ನಮ್ಮ ಡ್ಯೂಟಿ ಬಂದು BO BRC ಕಚೇರಿ ಮಧುಗಿರಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ನಾವು ಕಂಡಂಗೆ ಈ ಶಾಲೆ ಬೇರೆ ಹೆಡ್ ಮಾಸ್ಟರ್ ರಘುನಾಥ್ ಸರ್ ಅಂತ ಟ್ರಾನ್ಸ್ಫರ್ ಆಗಿ ಬಂದರು. ಎಷ್ಟು ಶಾಲೆಗಳು ಬರ್ತವೆ? ಬರ್ತದೆ ಸುಮಾರು 36 ಚಿಲ್ಲರೆ ಬರ್ತವೆ ಶಾಲೆ. ಎಷ್ಟು ಶಾಲೆಗಳು ಈಗಾಗಲೇ ಮುಚ್ಚೋಗಿದೆ? ಮುಚ್ಚೋಗಿರೋವು ಯಾವೂ ಇಲ್ಲ ಸದ್ಯಕ್ಕೆ. ಹೌದು, ಅವು ನಮ್ಮ ಹೋಬಳಿಯಲ್ಲಿ ಇಲ್ಲ, ತಾಲೂಕಲ್ಲಿ ಇದ್ದಾವೆ. ಆ ಎಲ್ಲ ಶಾಲೆಗಳಿಗೂ ಈ ಶಾಲೆ ಬಗ್ಗೆ ಈ ಶಾಲೆ ಅಂದರೆ ಹೆಡ್ ಮಾಸ್ಟ್ರು ರಘುನಾಥ್ ಸರ್ ಅಂತ ಟ್ರಾನ್ಸ್ಫರ್ ಆಗಿ ಬಂದರು. ಅವರು ಪ್ರಮೋಷನ್ ಇದೇ ಶಾಲೆ ತೊಗೊಂಡ್ರು. ಅವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ. ಆ ವಿಚಾರದಲ್ಲಿ ನಾವು ಭಾಳ ಹ್ಯಾಪಿ. ಏನಂದರೆ ಶೈಕ್ಷಣಿಕವಾಗಿ ಆಗಿರ್ಬೋದು, ಭೌತಿಕವಾಗಿ ಆಗಿರ್ಬೋದು ಈ ಶಾಲೆ ಭಾಳಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಸಭೆಗಳನ್ನು ಇಲ್ಲಿ ಆಯೋಜಿಸಿ ಒಂದು ಮಾಡಲಾಗಿದೆ ಅಂಥೇಳಿ ಇಡೀ ನಮ್ಮ ತಾಲೂಕಿನ ಅನುಷ್ಠಾನಾಧಿಕಾರಿಗಳಿಂದ CRP BRP ಎಲ್ಲ ಬರ್ತಾರೆ. BO ಅವ್ರ ಅಧ್ಯಕ್ಷತೆಯಲ್ಲಿ ಎಂಟೈರ್ ಬಾಡಿ ಇಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಿದ್ವಿ. ಯಾಕಂದರೆ ಈ ಶಾಲೆ ಎಲ್ಲರೂ ನೋಡಲಿ, ನಮ್ಮ ತಾಲೂಕು ಎಲ್ಲ CRPಗಳು ನೋಡಲಿ ಅಂತೇಳಿ. ಆಮೇಲೆ ಇಲ್ಲಿ ಗ್ರಾಮದ ಒಂದು ಸಹಭಾಗಿತ್ವ, ಹಳೆ ವಿದ್ಯಾರ್ಥಿಗಳ ಸಹಭಾಗಿತ್ವ ಅದು ಭಾಳ ಚೆನ್ನಾಗಿದೆ. ಇಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಇದೆಲ್ಲ ಇನ್ನೋವೇಷನ್ ಮಾಡೋದಕ್ಕೆ ಕಾರಣ. ಅಷ್ಟೊಂದು ಎಲ್ಲ ಮಾಡಿದ್ದಾರೆ. ಯಾಕಂದರೆ ಮಾಡರ್ನೈಸ್ ಈಗಿನ ಕಾಲ ತಕ್ಕಂತೆ ಯಾವ ಕಾನ್ವೆಂಟ್ ಸ್ಕೂಲಿಗೂ ನಮ್ಮ ಶಾಲೆ ಕಮ್ಮಿ ಇರಬಾರ್ದು ಅನ್ನೋದು ಈ ಊರಿನ ಜನಗಳ ಭಾವನೆ. ನಮ್ಮ ಮಕ್ಕಳು ಇಲ್ಲೇ ಓದಬೇಕು, ಮೇಷ್ಗಳೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ, ಇಲ್ಲೇ ಕಲಿತಾರೆ ಅಂತ ಅವ್ರಿಗೆ ಆಸೆ. ಅದು ಪ್ರಗತಿ ಹಂಗೆ ಆಗ್ತೈತೆ, ನಾವು ಗಮನಿಸ್ತೀವಲ್ವಾ. ಚೆನ್ನಾಗಿದೆ ಶಾಲೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಕೇವಲ 38ರಿಂದ 48 ದಾಖಲಾತಿಯನ್ನು ಹೊಂದಿದ ಈ ಶಾಲೆ ಇಂದು ಸೆಂಚುರಿ ಬಾರಿಸೋಕೆ ಹೊರಟಿದೆ ಅಂದ್ರೆ ಅಲ್ಲಿನ ಮುಖ್ಯ ಶಿಕ್ಷಕ ವೃಂದದವರೇ ಕಾರಣರಾಗಿರುತ್ತಾರೆ. ಜೊತೆಗೆ ಹಳೆಯ ವಿದ್ಯಾರ್ಥಿ ಮಿತ್ರರು ಸಹ ಶಾಲೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾದ್ರೆ ಅಲ್ಲಿ ಯಾರ್ಯಾರೆಲ್ಲ ಶಿಕ್ಷಕ ವೃಂದದವರಿದ್ದಾರೆ, ಎಷ್ಟು ಮಂದಿ ಇದ್ದಾರೆ, ನೀವೇ ಕೇಳಿ. 4 ಜನ ಶಿಕ್ಷಕರು, ಮುಖ್ಯ ಶಿಕ್ಷಕರು ಸೇರಿ, ಹಾಗೂ 2 ಅತಿಥಿ ಶಿಕ್ಷಕರು, 1 ಕಂಪ್ಯೂಟರ್ ಶಿಕ್ಷಕರು ವ್ಯವಸ್ಥೆ ಇದೆ. ಮಕ್ಕಳ ಕಲಿಕೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಮಕ್ಕಳು 3-4ನೇ ತರಗತಿಯಿಂದ 7ನೇ ತರಗತಿವರೆಗೂ ಇರತಕ್ಕಂಥ ಮಕ್ಕಳು ಕಂಪ್ಯೂಟರ್ನ ಬೇಸಿಕನ್ನು ಈಗಾಗಲೇ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಹಾಗೆಯೇ ಮತ್ತು ಒಂದು ಶಾಲೆಯಲ್ಲಿ LED ದೊಡ್ಡ ಸ್ಕ್ರೀನ್ನ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂಥ, ಪಾಠೋಪಕರಣವಾಗಿ ಬಳಸ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತೊಂದು ಮುಖ್ಯ ಶಿಕ್ಷಕರು ಇಲ್ಲಿ ಅವರ ಒಂದು ಶ್ರಮವನ್ನು ನಾವು ನೋಡ್ಬೋದು. ರಘುನಾಥ್ ನಾಯ್ಕ್ ಅನ್ನುವಂಥವ್ರು, ಅವರು ಒಳ್ಳೆ ಟೀಮ್ ಲೀಡರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಟ್ಟು ಉಳಿದಂಥ ಎಲ್ಲ ಸಹ ಶಿಕ್ಷಕರು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಭಾಗದಲ್ಲಿ ನಡೀತಕ್ಕಂಥ ಯಾವುದೇ ರೀತಿಯ ಸಹಪಠ್ಯ ಚಟುವಟಿಕೆಗಳಿರ್ಬೋದು, ಅವುಗಳಲ್ಲೆಲ್ಲ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನು ಈ ಶಾಲೆಯ ಮಕ್ಕಳು ಪಡೀತಾ ಇದ್ದಾರೆ. ಇತ್ತೀಚೆಗೆ ಬೆಸ್ಕಾಂ ವತಿಯಿಂದ ಆದಂಥ ಒಂದು ಭಾಷಣ ಸ್ಪರ್ಧೆಯಲ್ಲಿ ತಾಲೂಕು ಹಂತದಲ್ಲಿ ಈ ಶಾಲೆಯ ವಿದ್ಯಾರ್ಥಿ 2ಯ ಸ್ಥಾನವನ್ನು ಪಡೆದಿದ್ದಾನೆ. ಮತ್ತು ಮಕ್ಕಳ ಇಂಗ್ಲೀಷ್ ಕಲಿಕೆ ಗುಣಮಟ್ಟ ತುಂಬ ಚೆನ್ನಾಗಿದೆ. ಕಾನ್ವೆಂಟ್ಗೆ ಈ ಮುಂಚೆ ಹೋಗ್ತಿದ್ದಂಥ ಮಕ್ಕಳು ಈಗ ಕ್ರಮೇಣವಾಗಿ ಈ ಶಾಲೆಗೆ ವಾಪಸ್ಸು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೊರೋನಾ ಆದ ನಂತರ ಸರ್ಕಾರಿ ಶಾಲೆಗಳಿಂದ ಖಾಸಗಿ ಶಾಲೆಗೆ ಮತ್ತೆ ಮಕ್ಕಳ ವಲಸೆ ಶುರುವಾಯಿತು. ಬಹುಶಃ ನಾವೆಲ್ಲರೂ ಗಮನಿಸಿದ್ದೀವಿ. ಆದರೆ ಈ ಶಾಲೆಯ ವಿಶೇಷತೆ ಏನಪ್ಪ ಅಂತಂತಂದರೆ, ಕೊರೋನಾ ಆದ ನಂತರವೂ ಕೂಡ ಮತ್ತೆ ಈ ಶಾಲೆಯ ದಾಖಲಾತಿ ಹೆಚ್ಚಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು. 70-74 ಇದ್ದಂಥದ್ದು ನಂತರ 90-95ವರೆಗೂ ಕೂಡ ಈ ಒಂದು ಶಾಲೆಯ ಒಂದು ದಾಖಲಾತಿ ಪ್ರಾರಂಭವಾಯಿತು. ಅದೇ ರೀತಿ ಹೇಳಬೇಕಪ್ಪ ಅಂತಂದರೆ, ಮತ್ತೊಂದು ಈ ಶಾಲೆಗೆ ಸಮುದಾಯದ ಸಹಭಾಗಿತ್ವ. ಶಾಲೆಯ ಈ ಒಂದು ಅಭಿವೃದ್ಧಿ ಆಗಿದೆ ಅಂತಂದರೆ ಸಮುದಾಯದ ಸಹಕಾರ ತುಂಬ ಚೆನ್ನಾಗಿದೆ. ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯೊಬ್ಬರು ರಂಗನಾಥ್ ಅಂತ ಹೇಳಿ, ಅವರು ಇವತ್ತು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವತಃ ಅವರೇ ಶಾಲೆಗೆ ಬಂದು ಮುಖ್ಯ ಶಿಕ್ಷಕರ ಜೊತೆ ಮಾತನಾಡಿ ಅವರು ಈ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನನ್ನ ಕೈಲಾದಂಥ ಸಹಕಾರವನ್ನು ಕೊಡ್ತೀನಿ ಸರ್ ಅಂತಂದು ಹೇಳಿದರು. ಆಗ ಮುಖ್ಯ ಶಿಕ್ಷಕರು ನಿಜವಾಗ್ಲೂ ಹೇಳಬೇಕಪ್ಪ ಅಂತಂದರೆ, ನಾನು ಈ ಶಾಲೆಗೆ ಸದಾ ಭೇಟಿ ಕೊಡ್ತಿರ್ತೀನಿ, ಹಗಲು ರಾತ್ರಿ ಕೂಡ ಇಲ್ಲಿ ಕೆಲಸ ಮಾಡಿರುವಂಥದ್ದು ನೋಡಿದ್ವಿ. ರಾತ್ರಿ 8-9 ಗಂಟೆವರೆಗೂ ಕೂಡ ಇಲ್ಲಿ ಟೈಲ್ಸ್ ಹಾಕುವಂಥದ್ದು, ಮುಂದೆ ನಿಂತು ಕೆಲಸ ಮಾಡಿಸಿರುವಂಥದ್ದನ್ನು ನೋಡಿದ್ವಿ. ಜೊತೆಗೆ ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಈ ಒಂದು ಶಾಲೆಯ ಒಂದು ಕಟ್ಟಡಗಳನ್ನು ರಿಪೇರಿ ಮಾಡಬೇಕಾದ್ರೆ ಕ್ವಾಲಿಟಿಯಿಂದ ಕೆಲಸ ಕಾರ್ಯವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಈ ಒಂದು ಶಾಲೆಯ ಅಡುಗೆ ವ್ಯವಸ್ಥೆ ತುಂಬ ಚೆನ್ನಾಗಿ ಒಂದು ಅಡುಗೆ ವ್ಯವಸ್ಥೆ ಇದೆ. ಅಡುಗೆ ಸಿಬ್ಬಂದಿ ತುಂಬ ಚೆನ್ನಾಗಿ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಭೌತಿಕ ಮತ್ತು ಶೈಕ್ಷಣಿಕ ಪರಿಸರವನ್ನು ನಿರ್ಮಾಣ ಮಾಡಿದ್ರೆ ಮಕ್ಕಳು ತಾನಾಗಿ ಸರ್ಕಾರಿ ಶಾಲೆಗಳ ಕಡೆ ಬರ್ತಾರೆ, ಪೋಷಕರು ಆಸಕ್ತಿಯನ್ನು ತೋರಿಸ್ತಾರೆ ಅನ್ನುವಂಥದ್ದಕ್ಕೆ ಈ ಒಂದು ಶಾಲೆ ಮಾದರಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು.
ಪುರವಾರ ಹೋಬಳಿಯ ಈ ಕೋಡಗದಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶುರುವಾಗಿದ್ದು ಯಾವಾಗ, ಆಗ ಹೇಗಿತ್ತು, ಏನೆಲ್ಲ ಕಷ್ಟಗಳನ್ನ ಈ ಒಂದು ಶಾಲೆಯಲ್ಲಿ ಮಕ್ಕಳು ಎದುರಿಸಬೇಕಾಗಿತ್ತು, ಇಷ್ಟೆಲ್ಲ ಅಭಿವೃದ್ಧಿಯಾಗಬೇಕಾದ್ರೆ ಏನೆಲ್ಲ ಸಮಸ್ಯೆಗಳನ್ನ ಧಿಕ್ಕರಿಸಿ ಈಗ ನೆಲೆ ನಿಂತಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಾ ಹೋಗುತ್ತಾರೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಈಗಿನ ಎಸ್ಡಿಎಂಸಿ ಸದಸ್ಯ ರಾಮಚಂದ್ರಯ್ಯರವರು. ವಿವರಿಸ್ತಾರೆ, ನೀವೇ ನೋಡಿ. ಸರ್, ಈಗ ನಮ್ಮದು ನನ್ನ ಹೆಸರು ರಾಮಚಂದ್ರಯ್ಯ. ಇದೇ ಊರು ಕೋಡಗದಾಲ, ಮಧುಗಿರಿ ತಾಲೂಕು. ನಾವು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ SDMC ಸದಸ್ಯರು ನಮ್ಮ ಕೋಡಗದಾಲ ಸರ್ಕಾರಿ ಶಾಲೆಗೆ. ಸರ್, ಇದು 1942ರಲ್ಲಿ ಓಪನ್ ಆಯಿತು. ಆಗಿನಿಂದಲೂ ಚೆನ್ನಾಗೇ ನಡ್ಕೊಂಡು ಬಂತು. ಬಟ್ ಮಧ್ಯದಲ್ಲಿ ಒಂದಷ್ಟು ದಿನ ಈ ಕಾನ್ವೆಂಟ್ಗಳು ಜಾಸ್ತಿ ಆಗಿಬಿಟ್ಟು ಸ್ಟ್ರೆಂತ್ ಕಡಿಮೆ ಆಯಿತು. ಸ್ಟ್ರೆಂತ್ ಕಡಿಮೆ ಆದಂಥ ಕಾಲದಲ್ಲಿ ಬರೀ ಕೇವಲ ಒಂದು 54 ಇತ್ತು. 54 ಇದ್ದಾಗ ನಮ್ಮ ರಘುನಾಥ್ ನಾಯ್ಕ್ ಸರ್ ಅಂತ ಹೇಳ್ಬಿಟ್ಟು ಬಂದರು. ಅವ್ರು ಬಂದ ಮೇಲೆ ಮತ್ತೆ ಸ್ಟ್ರೆಂತ್ ಮಾಡ್ಕೊಂಡು ಮತ್ತು ನಮ್ಮ ಸ್ಕೂಲ್ಗೆ ಹಳೆ ಸ್ಟೂಡೆಂಟ್ ರಂಗನಾಥ್ ಅಂತ ಹೇಳ್ಬಿಟ್ಟು ಇದೇ ನಮ್ಮ ಸುಣ್ವಾಡಿ ಅವರು ನಗರ ವಿಜನ್ ಇದರಲ್ಲಿ ಸಂಸ್ಥೆ ಒಳಗೆ ಕೆಲಸ ಮಾಡ್ತಾರೆ ಮ್ಯಾನೇಜರಾಗಿ. ಅವರ ಇದರ ಸಹಕಾರದಿಂದ ನಮ್ಮ ಸ್ಕೂಲ್ ಇವತ್ತು ಚೆನ್ನಾಗಿ ನಡೀತಾ ಐತೆ. ಇದೇ ಥರ ಎಲ್ಲ ಶಾಲೆಗಳು ನಡೆದರೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಿ ಶಾಲೆಗಳು ಉಳಿತಾವೆ ಸರ್. ಜೊತೆಗೆ ಇಂಥ ರಘುನಾಥ್ ನಾಯ್ಕ ಅನ್ನೋ ಹೆಡ್ ಮಾಸ್ಟ್ರು ಇಂಥವ್ರು ಎಲ್ಲ ಶಾಲೆಗಳಿಗೂ ಇದ್ದರೆ ಅದು ತುಂಬ ಒಳ್ಳೆಯದು ಸರ್. ಮುಂಚೆ ಹೇಗಿತ್ತು, ಇವಾಗ ಹೆಂಗಿದೆ? ಈಗ ಚೆನ್ನಾಗಿದೆ ಸರ್. ಸರ್, ಜಾಸ್ತಿ ಯಾಕೆ ಅಂದರೆ ಈ ಎಣ್ಣೆ ಹೊಡೆಯೋದು ಮತ್ತು ಇದು ಏನೋ ಒಂದು ಬೇರೆ ಥರ ಆಗಿಬಿಟ್ಟಿತ್ತು. ಈಗ CC ಕ್ಯಾಮ್ರಾ ಐತೆ, TV ಇದೆ, ಕಂಪ್ಯೂಟರ್ಸ್ ಇದೆ, ಮಕ್ಕಳು ಒಳ್ಳೆ ಎಜುಕೇಷನ್ ಮಾಡ್ತಾಯಿದ್ದಾರೆ ಸರ್. ಹಂಗಾಗಿ ಇಂಥ ಶಾಲೆಗಳು ಉಳಿಬೇಕು, ಸರ್ಕಾರಿ ಶಾಲೆಗಳು. ಏನೇನು ಹೊಸದಾಗೆಲ್ಲ ಆ್ಯಡ್ ಮಾಡೋದು ಸರ್? ಕಂಪ್ಯೂಟ್ರ್ ಇದ್ದಾವೆ, ಪೇಂಟ್ ಮಾಡಿಸಿದ್ದಾರೆ, ಮತ್ತು ಸೇಫ್ಟಿ ಡೋರು, ಮತ್ತು 25 ಕಂಪ್ಯೂಟ್ರು, 1,20,000 ಒಂದು LED TV, ಮತ್ತು ಎಲ್ಲ ಇದ್ದಾವೆ ಸರ್. ಮತ್ತು ಆಟದ ಸಾಮಗ್ರಿಗಳು ನಮ್ಮ ರಂಗನಾಥ್ ಸರ್ ಅವ್ರು ಕೊಟ್ಟಿರೋದು, ನಗರ ವಿಜನ್ ಸಂಸ್ಥೆರು. ಹಂಗಾಗಿ ನಮ್ಮ ಹೆಡ್ ಮಾಸ್ಟ್ರು ಅವ್ರಿಗೆ ಸಹಕಾರ ಕೊಟ್ಟರು. ಹಂಗಾಗಿ ಚೆನ್ನಾಗಿ ನಡೀತಾ ಇತ್ತು ಸರ್ ಪಾಠ ಪ್ರವಚನಗಳು. ಎಸ್, ಹಾಗಾದ್ರೆ ಇದಕ್ಕೆ ಮುಖ್ಯ ಕಾರಣಕರ್ತರು ಈ ಶಾಲೆಯ ಮುಖ್ಯ ಶಿಕ್ಷಕರೇ ಎಂದು ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿರಬಹುದು ಅಂದ್ಕೊಳ್ತೇನೆ. ಹೌದು, ನಾಗರ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನ ಅವರ ಶಾಲೆಗೆ ಕರೆತಂದು ಶಾಲೆಯ ಎಲ್ಲ ಸರ್ವತೋಮುಖ ಬೆಳವಣಿಗೆಗಳಿಗೆ ಸಹಕರಿಸಿದ್ದು, ನೂತನವಾಗಿ ಆಗಮಿಸಿದಂತಹ ಮುಖ್ಯ ಶಿಕ್ಷಕನಾಗಿ ಆಗಮಿಸಿದಂತಹ ರಂಗನಾಥ ನಾಯಕ್ ಅವರ ಪರಿಚಯ ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೋಡಿ. ಎಸ್, ಅವರು ಬೇರೆ ಯಾರು ಅಲ್ಲ, ರಘುನಾಥ ನಾಯಕ್. ಎಸ್, ಬನ್ನಿ ಹಾಗಾದ್ರೆ ಆ ಮುಖ್ಯ ಶಿಕ್ಷಕರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಮ ಶಾಲೆಗೆ ಬಂದಿರೋದೇ ನಮಗೊಂದು ರೀತಿಯಲ್ಲಿ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಸರ್ಕಾರಿಗಳು ಬೀಳುವ ಹಂತಕ್ಕೆ ತಲುಪಿರೋ ಒಂದು ನಿಟ್ಟಿನಲ್ಲಿ ಈ ಶಾಲೆಯನ್ನು ಈಗಲೂ ಉಳಿಸ್ಕೊಂಡಿದ್ದೀರಾ ಅಂದರೆ ಅದು ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮಾದರಿ ಅಂತಲೇ ಹೇಳ್ಬೋದು, ಈಗಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ. ಎಸ್ ಸರ್, ಹಾಗಾದರೆ ಈ ಒಂದು ಸರ್ಕಾರಿ ಶಾಲೆಗೆ ಬರುವ ಮುನ್ನ ನೀವು ಏನು ಮಾಡ್ತಾ ಇದ್ರಿ, ತದನಂತರ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಶಾಲೆ ಯಾವ ರೀತಿ ಆಯಿತು, ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್, ನಾನು ಮುಂಚೆ ಮರವೇಕೆರೆ ಶಾಲೆಯಲ್ಲಿ ಅಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಲ್ಲಿ ಮಾಡೋಂಥ ಸಮಯದಲ್ಲಿ ಅಲ್ಲೂ ಕಾಂಪೌಂಡ್ ಇರಲಿಲ್ಲ, ಗಿಡ ಮರಗಳಿರಲಿಲ್ಲ, ಭಾಳಷ್ಟು ಇದಿತ್ತು. ಅಲ್ಲೂ ಅಭಿವೃದ್ಧಿ ಮಾಡಿಸಿದ್ದೆ. ಅಲ್ಲಿದ್ದಂತಹ ನನ್ನ ಶಾಲೆಗೆ DDPI ಅಧಿಕಾರಿಗಳಾದಂತಹ ರೇವಣ್ ಸಿದ್ದಪ್ಪ ಸರ್ ಒಂದು ಸಲ ಭೇಟಿ ಕೊಟ್ಟಿದ್ದರು. ಅವರು ನನಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿ ನೀಡೋ ಸಮಯದಲ್ಲಿ, ಇಲ್ಲ ನೀನು ಕೊಡಗದಾಲ ಶಾಲೆಗೆ ಹೋಗಬೇಕು, ನೀನು ಆ ಶಾಲೆ ಪೂರ್ತಿ ಇದಾಗಿದೆ, ಆದಷ್ಟು ಆ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ನೀನು ಅಂತ ಹೇಳಿ ನನಗೆ ಗಡಿನಾಡು ಭಾಗದಲ್ಲಿರುವಂತಹ ಕೊಡಗದಾಲ ಶಾಲೆಗೆ ಬಂದೆ. ಇಲ್ಲಿ ಬಂದಂಥ ಶಾಲೆ ಸಂದರ್ಭದಲ್ಲಿ ನೋಡಿದೆ, ಭಾಳಷ್ಟು ಶಾಲೆ ಕೊಠಡಿಗಳು, ನೆಲ ಮತ್ತು ಯಾವುದೇ ರೀತಿಯಾದಂಥ ಭೌತಿಕ ಮತ್ತು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿತ್ತು. ಇದನ್ನು ನಾನು ನೋಡಿ ಗ್ರಾಮಸ್ಥರು ಮತ್ತು
SDM ಸಭೆಯನ್ನು ಮಾಡಿ ಗ್ರಾಮಸ್ಥರಿಂದ ಬಹಳಷ್ಟು ದೇಣಿಗೆಯನ್ನು ತೆಗೆದುಕೊಂಡು SDMC ಖಾತೆಗೆ ಹಾಕಿ ಆ SDMC ರೆಜುಲೇಷನ್ ಮಾಡಿ ಮತ್ತೆ ನಾನು SDMC ಮುಖಾಂತರನೇ ಶಾಲೆ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಹಳೆ ವಿದ್ಯಾರ್ಥಿಗಳಾದಂತಹ ರಂಗನಾಥ್ ಸರ್ ಅವ್ರು ಬಂದು ಫೋಟೋನ ತೆಗಿತಾಯಿದ್ರು. ಯಾಕೆ ಸರ್ ಅಂತ ಕೇಳಿದಿಗೆ ನಾನು ಓದಿ ಶಾಲೆ ಅಂದರು. ಸರ್ ಹಿಂಗೆ ಈ ರೀತಿ ಆಗಿದೆ, ನಿಮ್ಮ ಸಹಕಾರ ಬಹಳ ಮುಖ್ಯ ಇದೆ ಶಾಲೆಗೆ ಅಂತ ಕೇಳಿದಾಗ ಆಗಿದ್ದಂತಹ BO ಸರ್ನನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ಅವ್ರನ್ನೂ ಮೀಟ್ ಮಾಡಿಸಿ ನಾನು ತಕ್ಷಣ DD ಸಾಹೇಬ್ರ ಹತ್ರನೂ ಮಾತಾಡಿ ಈ ಶಾಲೆಗೆ ಒಂದು ಅಭಿವೃದ್ಧಿಗೆ ಬಹಳಷ್ಟು ಅವರನ್ನು ನಾನು ಕೇಳ್ಕೊಂಡಾಗ ಅವರು ಕಮಿಟಿಯಲ್ಲಿಟ್ಟು ಈ ಶಾಲೆಯ ಅಭಿವೃದ್ಧಿಗೆ ಭಾಳಷ್ಟು ನಗರ ವಿಷನ್ ಕಂಪ್ನಿ ಹಳೆ ವಿದ್ಯಾರ್ಥಿಯಾದ ರಂಗನಾಥ್ ಸರ್ ಅವರು ಬಹಳ ಕೊಡುಗೆಯನ್ನು ಕೊಟ್ಟು ನನ್ನ ಶಾಲೆಯಲ್ಲಿ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ TV, ಎಲ್ಲ ಮಕ್ಕಳಿಗೂ ಕುಳಿತುಕೊಳ್ಳುವ ಆಸನಗಳು ಮತ್ತು ಊಟದ ವ್ಯವಸ್ಥೆಗೆ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯೇ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಅನುಕೂಲಗಳಿದ್ದಾವೆ. ಮುಂದಿನ ಒಂದು ದಿನಗಳಲ್ಲಿ ನಾವು ಸಹ ಇಲ್ಲಿ ಒಂದು LKG UKGಯನ್ನು ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಇಲಾಖೆಗೆ ಪತ್ರದ ವ್ಯವಹಾರಗಳನ್ನು ಮಾಡಿರುತ್ತೇನೆ. ಇನ್ನು ಮುಂದೆ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ನನ್ನ ಶಿಕ್ಷಕರ ವೃತ್ತಿಗೆ ಬಂದಾಗ ನಾನು ಏನು ಅಂದ್ಕೊಂಡಿದ್ನೋ ಅದು ಕೊನೆಯ ಹಂತದಲ್ಲಿ ನನಗೆ ಈ ಶಾಲೆಯಲ್ಲಿ ಎಲ್ಲವೂ ಈಡೇರಿದ್ದಾವೆ. ಈಗಲೂ ಸಹ ಕಂಪ್ನಿಯಿಂದ ನನ್ನ ಕಂಪ್ಯೂಟರ್ ಒಬ್ಬ ಟೀಚರ್ನ ಕೊಟ್ಟಿದ್ದಾರೆ. ನನ್ನ ಶಾಲೆಯಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳು ಕಂಪ್ಯೂಟ್ರಲ್ಲೂ ಕಲಿಕೆಯಲ್ಲೂ ಉತ್ತಮವಾಗಿ ಕಲಿಯುತ್ತಿದ್ದಾರೆ. ಈ ರೀತಿಯಾದಂತಹ ಒಂದು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಉತ್ತಮವಾದ ಒಂದು ಸೌಲಭ್ಯಗಳನ್ನು ದೊರೆತರೆ ಶಿಕ್ಷಣ ಉತ್ತಮವಾಗಿ ಪಡಿಸಬಹುದು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಎಲ್ಲರಿಗೂ ಆಶ್ಚರ್ಯ ಆಗುವುದು ಒಂದೇ, ಸರ್ಕಾರದಿಂದ ಬರುವಂತಹ ಅನುದಾನದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಸಾಧ್ಯವಾ ಅಂತ. ಅಥವಾ ಈ ಶಾಲೆ ಸಂಪೂರ್ಣಮಯವಾಗಿ ಓಲ್ಡ್ ಕೊಠಡಿಗಳು ನಿರ್ಮಿತವಾಗಿರುವುದೇ ಒಂದು ದೊಡ್ಡ ವಿಷಯ. ಅದರ ಜೊತೆಗೆ ಸುಸಜ್ಜಿತವಾದ ಹೊರಾಂಗಣ ನಿರ್ಮಿಸುವುದಕ್ಕೂ ಸುಮಾರು ಲಕ್ಷಗಟ್ಟಲೆ ಹಣ ಬೇಕಾಗುತ್ತೆ. ಹಾಗಾದ್ರೆ ಇಷ್ಟೊಂದು ಹಣ ಒಂದು ಶಾಲೆಯ ಅಭಿವೃದ್ಧಿಗೆ ಪಡೆಯಬೇಕಾದ್ರೆ ಎಲ್ಲರ ಬಳಿ ಗೋಗರೆದು ಅಂಗಲಾಚಬೇಕಾಗುತ್ತದೆ. ಅದನ್ನು ಗೆದ್ದ ಮುಖ್ಯ ಶಿಕ್ಷಕರು ಏನು ಹೇಳ್ತಾರೆ ನೀವೇ ನೋಡಿ. ಸರ್, ನನಗೆ ಸರ್ಕಾರಿ ಅನುದಾನಗಳಿಗಿಂತ ನಾನು ಹಳೆ ವಿದ್ಯಾರ್ಥಿಗಳು ಮತ್ತು ನನ್ನ ಕೈಲಾದಷ್ಟು ನಾನು ಕಲೆಕ್ಟ್ ಮಾಡಿಕೊಂಡೇ ಮಾಡುವ ಉದ್ದೇಶದಲ್ಲಿದ್ದೀನಿ ಹೊರತು ನಾನು ಸರ್ಕಾರದ ಆದೇಶಗಳನ್ನು ಬರುವಂಥ ಹಂತದಲ್ಲಿದ್ದಾಗ ಅದು ಅಲ್ಪ ಸ್ವಲ್ಪ ಬರುತ್ತದೆ. ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಉದಾಹರಣೆಗೆ ಒಂದು ತಿಂಗಳಿಗೆ ಬಂದು 2-2.5 ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಾಯಿತ್ತು. ಈಗ ನಾನು ಹೋದ ತಿಂಗಳೇ 6,500 ರೂಪಾಯಿ ಕರೆಂಟ್ ಬಿಲ್ ಕಟ್ಟಿದ್ದೀನಿ. ಈಗ ಸರ್ಕಾರದಿಂದ ಹೊಸ ಆದೇಶ ಬಂದಿದೆ, ಇನ್ಮೇಲೆ ಕರೆಂಟ್ ಬಿಲ್ಲುಗಳು ಏನು ಕಟ್ಟೋ ಅವಶ್ಯಕತೆ ಇಲ್ಲ, ಕುಡಿಯೋ ನೀರಿನ ಒಂದು ವ್ಯವಸ್ಥೆಯೂ ಚೆನ್ನಾಗಿದೆ. ಇಲ್ಲಿ ಯಾವುದೇ ಒಂದು ರೀತಿಯ ಸಮಸ್ಯೆ ಏನಿಲ್ಲ ಸರ್. ನನಗೆ ಈಗ ಆದಷ್ಟು ಅಡುಗೆ ಕೋಣೆ ಒಂದು ಮಾಡಿಕೊಡೋದಕ್ಕೆ ಹೇಳಿದ್ದೀನಿ ಪಂಚಾಯತಿ ವತಿಯಿಂದ, ಮೂಲ ಸೌಕರ್ಯಗಳನ್ನು ಒದಗಿಸೋದಕ್ಕೆ. ಮತ್ತು ಶಾಲೆ ಮುಂಭಾಗದಲ್ಲಿ ಒಂದು ಸ್ವಲ್ಪ ಕಿತ್ತೋಗಿರೋದ್ರಿಂದ ಅದೊಂದು ಡೆಕ್ ಹಾಕ್ಕೊಡೋದಕ್ಕೆ ಹೇಳಿದ್ದೀನಿ. ಅದೆಲ್ಲನೂ ನಾನು CO ಸಾಹೇಬರು ಪ್ರಭು ಸರ್ ಹತ್ರ ಮಾತಾಡಿದಾಗ ಅವರು ತಕ್ಷಣವೇ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವು ಅತಿ ಶೀಘ್ರದಲ್ಲೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಮತ್ತು ಶಾಲೆಯ ಜಾಗನೂ ಇರೋದ್ರಿಂದ ಆಟದ ಮೈದಾನವನ್ನು ಮಾಡಿಕೊಡೋದಕ್ಕೆ ಅವರು ಆದೇಶ ಮಾಡಿಕೊಟ್ಟಿದ್ದಾರೆ. ಇಷ್ಟು ಆದರೆ ಈ ಶಾಲೆಯು ಅತ್ಯುತ್ತಮ ಪ್ರಗತಿಯಲ್ಲಿ ಒಂದು ಪ್ರೈವೇಟ್ ಕಾನ್ವೆಂಟುಗಳಿಗಿಂತ ಉತ್ತಮವಾಗಿ ನಡೆಯೋದಕ್ಕೆ ಅನುಕೂಲವಾಗುತ್ತದೆ ಸರ್. ಬೇರೆ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಹೇಳೋದಾದರೆ ನೀವು ಏನಂತ ಹೇಳ್ತೀರಾ ಸರ್? ನಾವು ಶಿಕ್ಷಕರುಗಳಾದವರು ಬರೀ ಶಿಕ್ಷಣದ ಶ್ರಮಿಸುವ ಜೊತೆಗೆ ನಾವು ಗ್ರಾಮಸ್ಥರ ಮತ್ತು SDMCರ ಹಳೆಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಹೋದರೆ ಉತ್ತಮವಾದ ಬೆಳವಣಿಗೆಯನ್ನು ನಡೆಯುತ್ತದೆ ಸರ್. ನಾವು ಶಿಕ್ಷಣಕ್ಕಾಗಿ ಬಂದಿದ್ದೀವಿ, ಶಾಲೆಗೆ ಅಂತ ಸೀಮಿತವಾದಾಗ ಯಾವುದೇ ಅಭಿವೃದ್ಧಿ ಮಾಡೋದಕ್ಕಾಗೋದಿಲ್ಲ. ನಾವು ಶಿಕ್ಷಕರಾದವರು ಎಲ್ಲರ ಜೊತೆಯಲ್ಲಿನೂ ಒಡನಾಟ ಇಟ್ಟುಕೊಂಡು ಮಕ್ಕಳ ಪ್ರಗತಿಗಾಗಿ ಶ್ರಮಿಸಿದಾಗ ಆ ಗ್ರಾಮದ ಮಕ್ಕಳನ್ನು ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ನೋಡಿದ್ರಲ್ಲ, ಯಾವೊಬ್ಬ ಸರ್ಕಾರಿ ಶಿಕ್ಷಕರು ಅಷ್ಟೇ ಈ ರಂಗನಾಥ ನಾಯಕ್ ಎಂಬ ಮುಖ್ಯ ಶಿಕ್ಷಕರನ್ನ ಅನುಕರಣೆ ಮಾಡಿದ್ದೇ ಆದ್ರೆ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಹಂತ ಅಷ್ಟೇ ಅಲ್ಲದೆ ಈಗಿರುವ ಸರ್ಕಾರಿ ಶಾಲೆಗಳ ಸಂಖ್ಯೆಯು ದುಪ್ಪಟ್ಟವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಒಟ್ಟಲ್ಲಿ ಈ ಕೋಡಗದಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳು ಕಷ್ಟಪಟ್ಟು ಧೃತಿಗೆಡದೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಈ ಶಾಲೆಯ ಮುಖ್ಯ ಶಿಕ್ಷಕರಂತೆಯೇ ಕೋಡಗದಾಲ ಶಾಲೆ ಯಾವುದೇ ಕಾರಣಕ್ಕೂ ಅಲುಗಾಡದ ಹಾಗೆ, ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲದ ಹಾಗೆ ಅಲ್ಲಿನ ಮಕ್ಕಳೇ ಶಾಲೆಗೆ ಜೀವ ತುಂಬುವಂತಾಗ್ಲಿ ಎಂಬುದು ನಮ್ಮ ಕರ್ನಾಟಕ ವಾಹಿನಿಯ ಆಶಯ. ಪಬ್ಲಿಕ್ ರಿಪೋರ್ಟರ್ ಕಿರಣ್ ಕಾರ್ತಿಕ್ ಜೊತೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್, ನಮ್ಮ ಕರ್ನಾಟಕ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರಿ ಶಾಲೆ ಅಂದರೆ ಢಣ ಢಣ ಗಂಟೆಯ ಸದ್ದು, ನೇರ ನುಡಿಯ ಮಾತುಗಳು, ಚಾಣಾಕ್ಷತನಕ್ಕೆ ಸಂಕೇತವಿದ್ದಂತೆ.
ಎಸ್, ಈಗಿರುವ ಅದೆಷ್ಟು IAS IPS ಅಧಿಕಾರಿಗಳೆಲ್ಲ ಸರ್ಕಾರಿ ಶಾಲೆಯಿಂದ ಬಂದಂಥವರೇ. ಹಾಗಾಗಿ ನಮ್ಮ ಊರುಗಳಲ್ಲಿರುವ ಸರ್ಕಾರಿ ಶಾಲೆಗೂ ಒಂದೊಳ್ಳೆ ಅಸ್ತಿತ್ವವನ್ನು ತಂದುಕೊಡೋಣ. ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಎಂಬಂತೆ ನಮ್ಮ ಗ್ರಾಮಗಳ ಸರ್ಕಾರಿ ಶಾಲೆಗಳನ್ನು ಸಹ ಅಭಿವೃದ್ಧಿಪಡಿಸೋಣ ಅಂತ ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಮುಂದಿನ ದಿನ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕರ್ನಾಟಕ ವಾಹಿನಿ, ಇದು ಕನ್ನಡಿಗರ ಭರವಸೆ.